ವೆಲ್ಕಮ್ ಟು ಕಿರಣ್ಸ್ ಡಾಲಿ ಡೇ 3. ನಮ್ಮ ಡೇ 3ಗೆ ನಾವು ರೂಮ್ ವಿಕೆಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಅರಂಗಿ ಡ್ಯಾಮ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋದಾಗ ಆನ್ ದಿ ವೇಯಲ್ಲಿ ನಮಗೆ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ವಾಟರ್ ಫಾಲ್ಸ್ ಬಂದು ರೋಡಲ್ಲೇ ಇರುತ್ತೆ, ಸಖತ್ತಾಗಿತ್ತು. ಪಿಕ್ಸ್ ತೊಗೊಂಡು ನಾವು ಅರಂಗಿ ಡ್ಯಾಮ್ಗೆ ರೀಚ್ ಆದ್ವಿ. ಅರಂಗಿ ಡ್ಯಾಮ್ ರೀಚ್ ಆದಮೇಲೆ ಅಲ್ಲಿ ನಾವು 2 ಫೋಟೋ ಎತ್ಕೊಂಡು ನೆಕ್ಸ್ಟ್ ಅದ್ರ ಪಕ್ಕ ಇರೋ ಬೋಟಿಂಗ್ಗೆ ರೀಚ್ ಆದ್ವಿ. ಬೋಟಿಂಗ್ ಮಾತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಫುಲ್ಲು ಮಳೆ ಬಂದುಬಿಡ್ತು. ಸೊ ಮಳೆ ಬಂದಿರೋದ್ರಿಂದ ನಮಗೆ ಬೋಟಿಂಗ್ ಸ್ಟಾಪ್ ಮಾಡಿದ್ರು. ಸೊ ಜಸ್ಟ್ ವ್ಯೂ ಮಾತ್ರ ನೋಡಿ ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಗೆ ಹಸಿವು ಆಯಿತು. ತಿರ್ಗಾ ಆನ್ ದಿ ವೇಯಲ್ಲಿ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಬಂದರೆ, ಸೊ ಆನ್ ದಿ ವೇಲಿ ನಮಗೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೋಟೆಲ್ ಸಿಕ್ತು. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಚೆನ್ನಾಗಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ನಾವು ಬಂದಿದ್ದು ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಬಂದರೆ ನಮಗೆ ತುಂಬ ಸರ್ಪ್ರೈಸ್ ಆಗಿತ್ತು. ಸೇಮ್ ಟಿಬೇಟಿಯನ್ ಹೆಂಗಿರ್ತಾರೋ ಎಲ್ಲ ಮಾಂಗ್ಸ್ ಎಲ್ಲ ಸೇಮ್ ಟಿಬೇಟಿಯನ್ ಥರನೇ ಇರ್ತಾರೆ. ಸೊ ಇಲ್ಲಿ ಬಂದು ಮೇಜರ್ ಔಟ್ಲುಕ್ ಏನಂದರೆ ಎಲ್ಲ ಟಿಬೇಟಿಯನ್ ಮಾಡೆಲಲ್ಲಿ ನಮಗೆ ಟೆಂಪಲ್ ನೋಡ್ಬೋದು, ಮಾಂಗ್ಸ್ ಇರ್ತಾರೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಾವು ಮೇಯ್ನ್ ಅಟ್ರಾಕ್ಷನ್ ಏನಂದರೆ ಗೋಲ್ಡನ್ ಬುದ್ಧಾಸು. ನಾವು ಬ್ಯಾಂಕಾಕ್ ಹೋದಾಗ ನಮಗೆ ಯಾವ ಎಕ್ಸ್ಪೀರಿಯೆನ್ಸ್ ಪಡೆದ್ವೋ ಅದೇ ಎಕ್ಸ್ಪೀರಿಯೆನ್ಸು ನಾವು ಇಲ್ಲಿ ನೋಡ್ಬೋದು. ಗೋಲ್ಡನ್ ಟೆಂಪಲ್ ಅಂದ್ರೇ ಇಲ್ಲಿ ಗೋಲ್ಡನ್ ಬುದ್ಧ ಇರ್ತಾರೆ. 3 ಬುದ್ಧಾಸ್ ಇರುತ್ತೆ. ಅದಾದಮೇಲೆ ನಾವು ಆಚೆ ಬಂದರೆ ಫುಲ್ಲು ನಮಗೆ ಬ್ಲೂ ಪ್ರಿಂಟ್ ಇರುತ್ತೆ. ಬ್ಲೂ ಪ್ರಿಂಟ್ ನೋಡಿದ್ರೆ ಇಲ್ಲೆಲ್ಲ ಮಾಂಗ್ಸು ಇದ್ರ ಪಕ್ಕನೇ ಸ್ಟೇ ಆಗ್ತಾರೆ. ಇವ್ರಿಗಂತಲೇ ಒಂದು ಕುಶಲ್ ನಗರ್ ಅಂದ್ರೆ ಗೋಲ್ಡನ್ ಟೆಂಪಲ್ಗೆ ಫೇಮಸ್ಸು. ನೆಕ್ಸ್ಟ್ ಆಚೆ ಬಂದುಬಿಟ್ಟು ನಾವು ಅಲ್ಲಿ ನಮಗೆ ಕೂರ್ಗಳು ಬಂದುಬಿಟ್ಟು ಚಾಕ್ಲೇಟು ಪ್ಲಸ್ ಕಾಫಿ ಇಲ್ಲಿ ಫೇಮಸ್ಸು. ಸೊ ಚಾಕ್ಲೇಟ್ ತಗೊಂಡು ನೆಕ್ಸ್ಟು ನಾವು ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ಚನ್ನಪಟ್ಟಣದಲ್ಲಿ ಚಾಕ್ನ ಫೇಮಸ್ಸು. ಸೊ ಚಾಕ್ನ ತಗೊಂಡು ತಿನ್ಕೊಂಡು ಡೇನ ಎಂಡ್ ಮಾಡಿದ್ರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.